ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಸೊ ನಿಮ್ಮ ಪರ್ಸನ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ಖಂಡಿತವಾಗ್ಲೂ ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗ್ ಡೈಲಿ ನೋಡೋದಕ್ಕೆ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಲೆಟ್ಸ್ ಕನೆಕ್ಟ್ ಟು ದ energy of the pendulum, tarot cards. ಸೊ ನಿಮ್ಮ ಬ್ರೇಕಪ್ ಆದ ಮೇಲೆ ನಿಮ್ಮ ಮುಂದಿನ ಫ್ಯೂಚರ್ ಯಾವ ರೀತಿ ಇರುತ್ತೆ. ಸೊ ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್. ಸೊ ಮುಂದೆ ಯಾವ ರೀತಿ ಇರುತ್ತೆ, ಲೈಕ್ ಆಫ್ಟರ್ ಬ್ರೇಕಿಂಗ್ ಅಪ್, ಹೌ will be the energies. So think of that person. ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರ ಒಂದು ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ನೀವು ಚಾಂಟ್ ಮಾಡ್ಕೊಳ್ಳಿ. ಸೊ ಲೆಟ್ ಮೀ ಪಿಕ್ ದ ಎನರ್ಜೀಸ್. ಓಕೆ, ಸೊ ವಿ ಹ್ಯಾವ್ 5 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ, ಏಸ್ ಆಫ್ ವ್ಯಾಂಡ್ಸ್ and Queen of Swords. Okay, and bottom of the deck ನೋಡೋದಾದ್ರೆ we have the 4 of Swords energy. ಸೊ ಫ್ರೆಂಡ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ನೀವು ತುಂಬ ವರೀಡ್ ಸಿಚುವೇಷನಲ್ಲಿದ್ದೀರಾ, ತುಂಬ ಕ್ರಿಟಿಕಲ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಆದರೆ ಮೈಂಡಲ್ಲಿ ಬಹಳ ನೆಗೆಟಿವಿಟಿ ಅಂತಕ್ಕಂಥದ್ದು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ಪ್ರತಿದಿನ ಪ್ರತಿ ಕ್ಷಣ ಒಂದು ರೀತಿ ಹೇಳೋದಾದ್ರೆ ತುಂಬ ವರಿ ಮಾಡ್ಕೋತೀರಾ. ತುಂಬ ಒಂದು ಹೇಳೋದಾದರೆ ನಿಮಗೆ ನೈಟ್ ಸಹ ನಿದ್ದೆನೇ ಮಾಡೋದಕ್ಕೆ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ನಿಮಗೆ ಈ ನೋವು, ಈ ಒಂದು ವಿಚಾರ ಅಂತಕ್ಕಂಥದ್ದು ಇಲ್ಲಿ ಕಾಡ್ತಾರೆ. ಬಿಕಾಸ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಬ್ರೇಕಪ್ ಅಂತ ಹೇಳಬಹುದು. ಆ್ಯಂಡ್ ಎಸ್, ಅಫ್ಕೋರ್ಸ್ ನಿಮ್ಮ ಪರ್ಸನ್ ಚೀಟಿಂಗ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಥರ್ಡ್ ಪಾರ್ಟಿ ಎನರ್ಜೀಸ್ ಸಹ ಇಲ್ಲಿ ಇರೋದ್ರಿಂದ ಅವರು ಚೀಟಿಂಗ್ ಮಾಡಿದ್ದಾರೆ ಅಂತಲೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಮುಂದಿನ ಒಂದು ಫ್ಯೂಚರ್ ಅವ್ರದ್ದು ನೋಡೋದಾದರೆ ಅಥವಾ ನಿಮ್ಮದು ನೋಡೋದಾದರೆ, ಕರೆಂಟ್ಲಿ ಅಂತೂ ನೀವು ಏನೂ ನಿರ್ಧಾರ ಮಾಡುವಂಥ ಪರಿಸ್ಥಿತಿಲಿಲ್ಲ. ಬಿಕಾಸ್ ನಿಮಗೆ ಆ ಹೀಲಿಂಗ್ ಫೇಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಕೆಲವ್ರು ಇನ್ನೂ ಆ ಶಾಕಿಂದ ಹೊರಗಡೆ ಬಂದಿಲ್ಲ, ಅಥವಾ ಕೆಲವ್ರು ಬಂದಿದ್ರೂ ಅವ್ರಿಗೆ ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಿದೆ. ಅಂದರೆ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತಕ್ಕೆ ಬರ್ತಾ ಇಲ್ಲ. ಅದು ನೀವು ಟ್ರೈ ಮಾಡ್ತಾ ಇದ್ದೀರಾ, ಇಲ್ಲ ನಾನು ಈ ಸಿಚುವೇಶನಿಂದ ಹೊರಗಡೆ ಬರಬೇಕು, ನನ್ನ ಥಾಟ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು, ನನ್ನ ಎಮೋಷನ್ಸ್ನ ನಾನು ಕಂಟ್ರೋಲ್ ಮಾಡ್ಕೋಬೇಕಿಲ್ಲಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಎಮೋಷನ್ಸ್ನ ನೀವು ಎಷ್ಟೇ ಕಂಟ್ರೋಲ್ ಮಾಡ್ಕೋತೀನಿ ಅಂತ ಹೋದ್ರೂ ಮತ್ತೆ ಅದು ನೆನಪಾಗುವಂಥದ್ದು. ಮೈಂಡಲ್ಲೇ ನಿಮಗೆ ಒಂದು ರೀತಿ ಆರ್ಗ್ಯುಮೆಂಟ್ಸನ್ನು ನೀವು ಮಾತಾಡ್ಕೋತೀರ, ಅಥವಾ ಮೈಂಡಲ್ಲೇ ಆ ವ್ಯಕ್ತಿ ಜೊತೆ ಮಾತಾಡ್ದಂಗೆ, ಕಾನ್ವರ್ಸೇಷನ್ಸ್ ಮಾಡ್ದಂಗೆ. ಸೊ ಈ ಥರ ಇಲ್ಲಿ ನಡೀತಾ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ತುಂಬ ಚಾಲೆಂಜಸ್ನ ಎದುರಿಸಿ ಬರ್ತಾ ಇದ್ದೀರಾ ನೀವು. ಲೈಕ್ ನಿಮ್ಮ ಲೈಫ್ ಲಾಂಗ್ ಚಾಲೆಂಜಸ್ ಜರ್ನಿಯನ್ನು ನೋಡಿದ್ರೆ ತುಂಬ ಚಾಲೆಂಜಸ್ನ ಎದುರಿಸಿದ್ದೀರಾ. ಆ್ಯಂಡ್ ಹೇಗೇನು ಅದು ಒಂದು ರೀತಿ ನಿಮಗೆ ಅದೇ ರಿಪೀಟ್ ಆಗ್ತಾ ಇದೆ, ಆ ಒಂದು ಸೈಕಲ್. ಕೆಲವೊಮ್ಮೆ ಏನಾಗುತ್ತೆ ಫ್ರೆಂಡ್ಸ್, ಕೆಲವ್ರು ಹೇಳ್ತಾರೆ ನಾನು ಮೊದಲಿಂದನೂ ಕಷ್ಟಪಡ್ಕೊಂಡೇ ಬಂದಿದ್ದೀನಿ ಆ್ಯಂಡ್ ಇವತ್ತಿಗೂ ಹಾಗೇ ಆಗ್ತಾಯಿದೆ. ಕೆಲವೊಮ್ಮೆ ಏನಾಗುತ್ತೆ, ಅದನ್ನು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀರಾ ನೀವು, ನೆಗೆಟಿವಿಟಿನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಏನೇ ಒಂದು ಕಷ್ಟ ಇರಲಿ, ಏನೇ ಬರಲಿ, ಆ ಸೈಕಲ್ನ ಅಲ್ಲಿಗೆ ಕಟ್ ಮಾಡಬೇಕು. ಓಕೆ ಫೈನ್, ನಿಮ್ಮ ಒಂದು ತವ್ರ ಮನೆಯಲ್ಲಿ ನಿಮಗೆ ತುಂಬ ಕಷ್ಟ ಆಯಿತು, ಫೈನ್, ಅದನ್ನ ಅಲ್ಲೇ ಕಟ್ ಮಾಡಿಬಿಟ್ಟು ಮತ್ತೆ ಒಂದು ಪಾಸಿಟಿವ್ ಹೋಪ್ನಿಂದ ಶುರು ಮಾಡಬೇಕು. ಕೆಲವ್ರು ಹೇಳ್ತಾರೆ ಇಲ್ಲ ಗಂಡನ ಮನೆಯಲ್ಲೂ ನನಗಷ್ಟು ನೆಮ್ಮದಿ ಇಲ್ಲ, ಆ ಒಂದು ಪ್ಯಾಟ್ರನ್ ಅಂತಕ್ಕಂಥದ್ದು ರಿಪೀಟ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಕಟ್ ಮಾಡಬೇಕು. ಇಲ್ಲ, ನಾನು ಚೆನ್ನಾಗಿದ್ದೀನಿ, ನನ್ನ ಜೀವನ ಚೆನ್ನಾಗಾಗುತ್ತೆ, ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ. ಸೊ ಇದನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಒಂದು ರೀತಿ ತುಂಬ ಪಾಸಿಟಿವಿಟಿ ಅಂತಕ್ಕಂಥದ್ದು ಆಗುತ್ತೆ. ಬಿಕಾಸ್ ಇಲ್ಲಿ ನೋಡೋದಾದರೆ
ಫಿನಾನ್ಷಿಯಲಿನೂ ನೀವು ತುಂಬಾ ಡೌನ್ ಇದ್ದೀರಾ ಅಂತಲೂ ಹೇಳ್ಬೋದು ನಾನು. ಅಷ್ಟು ಹಣಕಾಸಿನ ವಿಚಾರ, ಲಾಸ್, ಹೆಲ್ತ್, ಹಾಸ್ಪಿಟಲ್ಸ್ಗೆ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಥರ ಬಹಳ ನಡೀತಾ ಇದೆ ನಿಮ್ಮ ಒಂದು ಲೈಫಲ್ಲಿ. ಆ್ಯಂಡ್ ಫಿನಾನ್ಷಿಯಲಿ ಒಂದು ಸಪೋರ್ಟ್ ಇಲ್ಲದೆ ಇರೋದು, ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇರೋದು ಇಲ್ಲಿ ಮೇಜರ್ ಹೊಡ್ತಾ ಬಿದ್ದಿದೆ ನಿಮ್ಮ ಮೇಲೆ ಅಂತಲೂ ಹೇಳಬಹುದು. ಆ ಬ್ಯಾಲೆನ್ಸನ್ನು ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಫ್ಯೂಚರಲ್ಲಿ ನೋಡೋದಾದರೆ ನಿಮ್ಮಲ್ಲಿ ಇರ್ತಕ್ಕಂಥ ಛಲ ಏನಿದೆ ಅದೇ ನಿಮಗೆ ಒಂದು ರೀತಿ ದಾರಿದೀಪವಾಗಿ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಒಂದು ಪ್ರೇರಣೆ ಅಂತಕ್ಕಂಥದ್ದು ಇರುತ್ತೆ. ಸೊ ಖಂಡಿತವಾಗ್ಲೂ ಚೆನ್ನಾಗಿ ಆಗ್ತೀರಾ ಫ್ಯೂಚರಲ್ಲಿ ಅಂತ ಹೇಳ್ಬೋದು. ಬಟ್ ಈ ಕೆಲವೊಂದು ತಿಂಗಳ ಒಂದು ಫೇಸ್ ಹೆಂಗಿರುತ್ತೆ ಅಂತಲೇ ಬಹಳ ಕಠಿಣವಾಗಿರುತ್ತೆ. ಆ್ಯಂಡ್ ನಂಬರ್ 5ನ ನಾನು ತುಂಬ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಆ ನಂಬರ್ 5 ಅಂದರೆ ಒಂದು 5 ಮಂತ್ಸ್ ತನಕ ನಿಮಗೆ ಆ ಒಂದು ಸ್ಟ್ರಗಲ್ ಪೀರಿಯಡ್ ಅಂತಕ್ಕಂಥದ್ದು ಇರುತ್ತೆ. ಬಿಕಾಸ್ ದಿಸ್ ವಾಸ್ ಅ ವೆರಿ ಬ್ಯಾಡ್ ಬ್ರೇಕಪ್ ಆ್ಯಂಡ್ ಇದರಿಂದ ಹೊರಗಡೆ ಬರೋಕ್ಕೆ ನಿಮಗೆ ತುಂಬ ಒಂಥರ ಕಷ್ಟ ಆಗ್ತಾ ಇದೆ ಆಲ್ರೆಡಿ. ಬಟ್ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ನೀವು ಪ್ರಯತ್ನ ಅಂತಕ್ಕಂಥದ್ದು ನಿಲ್ಲಿಸ್ತಾ ಇಲ್ಲ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ. ಓಕೆ, ಸೊ ವಿ ಹ್ಯಾವ್ ದಿಸ್ ಕಾರ್ಡ್. ಸೊ ಯು ಆರ್ ರೆಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ, ನಾಟ್ ದ ರೈಟ್ ಟೈಮ್. ಎಸ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಓಕೆ, ಆ್ಯಂಡ್ ಟ್ರಸ್ಟ್, ನಂಬಿಕೆಯನ್ನು ಇಡಿ. ಅಂದರೆ ಇವಾಗ ನೀವೇನೇ ಒಂದು ನಿರ್ಧಾರ ಮಾಡಬೇಕಂದ್ರೂ ದಯವಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಿ. ಯಾಕಂದರೆ ಇವಾಗ ಸರಿಯಾದ ಸಮಯ ಅಲ್ಲ. ನೀವು ರೆಡಿ ಇದ್ದೀರಾ, ಎಮೋಷ್ನಲಿ ಎಲ್ಲ ನೀವು ರೆಡಿ ಇದ್ದೀರಾ ಅಥವಾ ರೆಡಿ ಆಗ್ತಾ ಇದ್ದೀರಾ, ಮುಂದೆ ಸಹ ನೀವು ರೆಡಿ ಆಗ್ತೀರಾ. ಆದರೆ ನಂಬಿಕೆಯನ್ನು ಇಟ್ಕೊಳ್ಳಿ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಒಂದು ಮೇಜರ್ ನಿರ್ಧಾರವನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ಒಂದು 5 ತಿಂಗಳು ಸುಮ್ಮನಿದ್ಬಿಡಿ. ಈ ಸಮಯ ನಂದಲ್ಲ ಅಂದ್ಬಿಟ್ಟು ಒಂದು 5 ತಿಂಗಳು ನೀವು ಸೈಲೆಂಟಾಗಿದ್ಬಿಟ್ರೆ ನಿಮಗೆ ಒಂದು ರೀತಿ ಆ ನಂಬಿಕೆನೇ ಒಂದು ರೀತಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದೆ ಮ್ಯಾನಿಫೆಸ್ಟೇಷನ್ಸ್ ಮಾಡಿ ಅಂತ. ಸೊ ಮಿರರ್ ಟೆಕ್ನಿಕ್ ಅದು ಒಂದು ರೀತಿ ಬೆಸ್ಟ್ ಆ್ಯಂಡ್ ತುಂಬ ಸುಲಭ ಮಾಡೋದು. ಸೊ ಮಿರರಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋ ಅಂಥದ್ದು. ಓಕೆ, ಸೊ ಈ ಸಣ್ಣ ಪುಟ್ಟ ರೆಮಿಡೀಸ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ನಮ್ಮ ಪಾಸಿಟಿವಿಟಿನ ಫೀಡ್ ಮಾಡ್ತಾ ಇದ್ವಿ. ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಎಲ್ಲೋ ರಿಯಾಲಿಟಿ ಆಗುತ್ತೆ, ಅದೇ ನಿಜ ಆಗ್ತಾ ಹೋಗುತ್ತೆ. ನೀವೇನು ಪಾಸಿಟಿವಿಟಿ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಿ ಅದನ್ನು ಫೀಡ್ ಮಾಡಿರ್ತೀರ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ, ಸೊ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ತುಂಬ ಕಾಷಿಯಸ್ ಆಗಿ ಮಾತಾಡಿ ನಿಮ್ಮ ಬಗ್ಗೆ. ಯಾವುದೇ ಕಾರಣಕ್ಕೂ ಜೋಕ್ಗೋಸ್ಕರನೂ ತಮಾಷೆಗೂ ನೀವು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಓಕೆ, ಸೊ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫಾರ್ ಸಚ್ ಬ್ಯೂಟಿಫುಲ್ ಗೈಡೆನ್ಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ನಿಮಗೆ ಜೊತೆ ಯಾರೆಲ್ಲ ರೆಸೊನೇಟ್ ಆಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೀರಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.